ಅಷ್ಟೇ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಲೇಖಿಸಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ ಸಿ.ವಿ. ನಾಗೇಶ್ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ವಾದವನ್ನು ಮಂಡಿಸಿದ್ರು ಆ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇರೋದು. ಅವ್ರು ಏನೆಲ್ಲ ಪ್ರಶ್ನೆಗಳನ್ನು ಮಾಡಿದ್ರು ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡೋ ಮುಖೇನ ಟಕ್ಕರ್ ಕೊಡ್ತಾ ಇದ್ದಾರೆ. ಈ ಲೂಫರ್ ಶೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ರಕ್ತದ ಕಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕಿಡ್ನಾಪ್ ಬಗ್ಗೆ ಮಾತನಾಡಿದ್ದಾಗಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ಅವರ ಪ್ರಶ್ನೆಗಳಿಗೆಲ್ಲ ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಎಸ್.ಪಿ.ಪಿ. ಬಹಳ ಪ್ರಮುಖವಾಗಿ ಬಟ್ಟೆ ಅಂದರೆ ಆರೋಪಿಗಳು ಧರಿಸಿದ್ದಂಥ ಬಟ್ಟೆ, ಚಪ್ಪಲಿ, ಶೂ ವಿಚಾರ ರಿಕವರಿ ಪಂಚನಾಮೆಯಲ್ಲಿ ಎಲ್ಲವೂ ದಾಖಲು ಮಾಡಲಾಗಿದೆ. ಚಪ್ಪಲಿ ಅಂತ ಹೇಳಿ ಯಾಕೆ ಶೂ ರಿಕವರಿ ಮಾಡಿದ್ರು? ರಿಕವರಿ ಪಂಚನಾಮೆಯಲ್ಲಿ ಚಪ್ಪಲಿ ಅಂತ ಹೇಳಿ ದಾಖಲಾಗಿತ್ತು. ಆದರೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಲೂಫರ್ ಶೂ ಅನ್ನ ನೀವು ವಶಕ್ಕೆ ಪಡೆದಿದ್ದೀರಿ, ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲಾಗಿದೆ. ಯಾಕೆ ಅಂದ್ರೆ ಕೃತ್ಯ ನಡೆದಾಗ ಧರಿಸಿದ ಶೂ ಬಟ್ಟೆಗಳು ತೋರಿಸುವುದಾಗಿ ಹೇಳಿದ್ದಾರೆ. ದರ್ಶನ್ ಅಸಿಸ್ಟೆಂಟ್ಗೆ ಕೇಳಿದಾಗ ಅದು ವಿಜಯಲಕ್ಷ್ಮಿ ಮನೆಯಲ್ಲಿರೋ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರಂತೆ ಅವರ ಮನೆಯಿಂದ ಲೂಫರ್ ಶೂ ವಶಪಡಿಸಿಕೊಳ್ಳಲಾಗಿದೆ. ಬಟ್ಟೆ ಒಗೆದಿದ್ರೆ ರಕ್ತ ಹೇಗಿತ್ತು ಅಂತ ಡಿಫೆನ್ಸ್ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಆ ಏನು ಬಟ್ಟೆಯನ್ನು ತೊಟ್ಕೊಂಡಿದ್ರಲ್ಲ ಆ ಎಲ್ಲ ಬಟ್ಟೆಗಳನ್ನು ವಾಶ್ಗೆ ಹಾಕಿಬಿಟ್ಟಿದ್ರು. ಹಾಗಾಗಿ ರಕ್ತದ ಕಲೆ ಇರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ವಾದ ಮಂಡನೆ ಆಗಿತ್ತು. ಅಂದರೆ ಬಟ್ಟೆ ಒಗೆದಿದ್ದರೆ ರಕ್ತ ಹೇಗಿತ್ತು ಅಂತ ಹೇಳಿ ಡಿಫೆನ್ಸ್ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಸೈನ್ಸ್ ಬಗ್ಗೆ ಹೇಳಬೇಕಾಗುತ್ತೆ ಅಂತ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ವಾದವನ್ನು ಶುರು ಮಾಡ್ತಾರೆ. ಬಂಧನಕ್ಕೆ ಕಾರಣಗಳನ್ನು ಆರೋಪಿಗಳಿಗೆ ತಿಳಿಸಿಲ್ಲ ಅಂತ ನಾಗೇಶ್ ಹೇಳಿದ್ರು. ಅದೇ ಮಾಹಿತಿ ಮೇರೆಗೆ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಆ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಬಂಧಿಸಲಾಗಿದೆ. ತನಿಖಾಧಿಕಾರಿಗಳ ಬಗ್ಗೆ ಇರುವ ಮಾಹಿತಿಯನ್ನ ಅಷ್ಟೇ ಕೊಡೋದಕ್ಕೆ ಸಾಧ್ಯ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಉಲ್ಲೇಖಿಸಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾರೆ. ತಾನು ಧರಿಸಿದ್ದ ವಸ್ತುಗಳನ್ನ ತೋರಿಸುತ್ತೇನೆ ಅಂತ ಹೇಳಿದ್ರು ದರ್ಶನ್. ಅವರು ಹೇಳಿದ ಹೇಳಿಕೆಯನ್ನ ದಾಖಲು ಮಾಡಿದ್ದೇವೆ. ದರ್ಶನ್ ಹೀಗೆ ಹೇಳಬೇಕು ಅಂತ ತನಿಖಾಧಿಕಾರಿ ಒತ್ತಡ ಹಾಕಿಲ್ಲ. ಸಾಕ್ಷಿದಾರರ ಹೇಳಿಕೆಯ ವಿಳಂಬಕ್ಕೆ ಕಾರಣ ಕೇಳಿದ್ರು. ಹಾಗಾಗಿ ಸಾಕ್ಷಿ ಸಮೇತ ಸಾಕ್ಷಿ ಹೇಳಿಕೆ ವಿಳಂಬದ ವಿವರಣೆಯನ್ನ ನೀಡಿದ್ದೇವೆ. ಗಮನಿಸ್ತಾ ಇದ್ದೀವಿ, ತಾನು ಧರಿಸಿದ್ದ ವಸ್ತುಗಳನ್ನ ತೋರಿಸುತ್ತೇನೆ ಅಂತ ಹೇಳಿ ಸ್ವತಃ ದರ್ಶನ್ ಅವರೇ ಹೇಳಿದ್ರು. ಅವರು ಹೇಳಿದ ಹೇಳಿಕೆಯನ್ನ ದಾಖಲು ಮಾಡಿದ್ದೇವೆ. ಜೊತೆಗೆ ದರ್ಶನ್ ಅವ್ರಿಗೆ ಫೋರ್ಸೆಬಲಿ ಹೀಗೆ ಹೇಳಬೇಕು ಅಂತ ಹೇಳಿ ತನಿಖಾಧಿಕಾರಿಗಳು ಒತ್ತಡವನ್ನ ಏನು ಹಾಕಿಲ್ಲ ದರ್ಶನ್ ಮೇಲೆ. ಹಿಂಗೆ ಉತ್ತರ ಕೊಡಬೇಕು, ಇದೇ ರೀತಿಯಾಗಿ ಮಾತನಾಡಬೇಕು ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಸಾಕ್ಷಿದಾರರ ಹೇಳಿಕೆಯ ವಿಳಂಬಕ್ಕೆ ಕಾರಣ ಕೇಳಿದ್ರು. ಹಾಗಾಗಿ ಸಾಕ್ಷಿ ಸಮೇತ ಸಾಕ್ಷಿ ಹೇಳಿಕೆ ವಿಳಂಬದ ವಿವರಣೆಯನ್ನ ನೀಡಿದ್ದೇವೆ ಅಂತ ಹೇಳಿ ಎಸ್.ಪಿ.ಪಿ. ಹೇಳ್ತಾರೆ. ಇನ್ನು ಅಸಿಸ್ಟೆಂಟ್ ರಾಜು ದರ್ಶನ್ ಶೂ ತೆಗೆದುಕೊಂಡಿದ್ರು. ರಾಜುಗೆ ಕರೆ ಮಾಡಿ ಕೇಳಿದಾಗ ದರ್ಶನ್ ಪತ್ನಿ ಬಳಿ ಇದೆ ಅಂತ ಹೇಳಿದ್ದ. ದರ್ಶನ್ ಟೀ ಶರ್ಟ್ ಮತ್ತು ಪ್ಯಾಂಟ್ ವಾಶ್ ಮಾಡಲಾಗಿದೆ. ವಾಶ್ ಮಾಡಿದ ಬಳಿಕ ರಕ್ತದ ಕಲೆ ಹೇಗಿರುತ್ತದೆ ಅಂತ ಎಂದಿದ್ರು. ನಾವು ಅದಕ್ಕೆ ವೈಜ್ಞಾನಿಕವಾಗಿ ಇರುವ ದಾಖಲೆ ವರದಿಯನ್ನ ನೀಡಿದ್ದೇವೆ. ಗಮನಿಸ್ತಾ ಇದ್ದೀವಿ, ಅಸಿಸ್ಟೆಂಟ್ ರಾಜು ದರ್ಶನ್ ಶೂ ತೆಗೆದುಕೊಂಡಿದ್ರು. ರಾಜುಗೆ ಕರೆ ಮಾಡಿ ಕೇಳಿದಂತ ಸಂದರ್ಭದಲ್ಲಿ ದರ್ಶನ್ ಪತ್ನಿಯ ಬಳಿ ಇದೆ ದರ್ಶನ್ ಅವರ ಶರ್ಟ್ ಮತ್ತು ಶೂ ಎಲ್ಲವೂ ಅಂತ ಹೇಳಿದ್ರು. ಇನ್ನು ದರ್ಶನ್ ಟೀ ಶರ್ಟ್ ಮತ್ತು ಪ್ಯಾಂಟ್ಗಳನ್ನು ವಾಶ್ ಮಾಡಲಾಗಿದೆ. ವಾಶ್ ಮಾಡಿದ ಬಳಿಕ ರಕ್ತದ ಕಲೆ ಹೇಗೆ ಇರುತ್ತದೆ ಅಂತ ಹೇಳಿ ಡಿಫೆನ್ಸ್ ಲಾಯರ್ ಸಿ.ವಿ. ನಾಗೇಶ್ ಅವರು ಕೇಳಿದ್ರು. ನಾವು ಅದಕ್ಕೆ ವೈಜ್ಞಾನಿಕವಾಗಿ ಇರುವ ದಾಖಲೆಯನ್ನ ವರದಿ ನೀಡಿದ್ದೇವೆ. ಅದೇ ಈಗಾಗಲೇ ಹೇಳಿದಂಗೆ ಇಲ್ಲಿ ಸೈನ್ಸ್ ಬಗ್ಗೆ ಹೇಳಬೇಕಾಗುತ್ತೆ ಅಂತ ಹೇಳಿ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಏನು ಹೇಳಿದ್ರಲ್ಲ, ಅದರಂತೆ ಈ ಸಂದರ್ಭದಲ್ಲಿ ನಾವು ಅದಕ್ಕೆ ವೈಜ್ಞಾನಿಕವಾಗಿ ಇರುವ ದಾಖಲೆ ನೀಡಿದ್ದೇವೆ. ಈ ದರ್ಶನ್ ಟೀ ಶರ್ಟ್ ಮತ್ತು ಪ್ಯಾಂಟ್ ವಾಶ್ ಮಾಡಲಾಗಿದೆ, ಅದಾದ ನಂತರ ರಕ್ತದ ಕಲೆ ಹೇಗೆ ಸಿಗುತ್ತೆ ಅದರಲ್ಲಿ ಅನ್ನೋ ನಿಟ್ಟಿನಲ್ಲಿ ಏನು ಡಿಫೆನ್ಸ್ ಲಾಯರ್ ಸಿ.ವಿ. ನಾಗೇಶ್ ಅವರು ಕೇಳಿದ್ರಲ್ಲ, ಅದಕ್ಕೆ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು, ಬಟ್ಟೆ ಒಗೆದ ನಂತರ ಕೂಡ ರಕ್ತದ ಕಲೆ ಇರುತ್ತದೆ. ಈ ಬಗ್ಗೆ ಸಂಶೋಧನೆ ಮಾಡಿರುವ ಬಗ್ಗೆ ಉಲ್ಲೇಖ ಇದೆ. ಲಾಂಡ್ರಿ ಡಿಟರ್ಜೆಂಟ್ನಲ್ಲಿ ಬಟ್ಟೆ ಒಗೆಯುವ ಮೂಲಕ ಸಂಶೋಧನೆ ಮಾಡಲಾಗಿದೆ. ಬ್ಲಡ್ ಸ್ಯಾಂಪಲ್ ಅನ್ನೋದು ಬಯಾಲಜಿಕಲ್ ಸಾಕ್ಷ್ಯ. ಇದನ್ನ ಬಟ್ಟೆಗಳ ಒಗೆದು ಬಳಿಕವೂ ಪತ್ತೆ ಮಾಡಬಹುದು.
ಆದರೂ 40ರಿಂದ 60 ಡಿಗ್ರಿ ಉಷ್ಣಾಂಶದಲ್ಲಿ ಒಗೆದ್ರೂ ಪತ್ತೆ ಮಾಡಬಹುದು, ಸಾಕ್ಷ್ಯವಾಗಿ ಪರಿಗಣಿಸಬಹುದು ಅಂತ SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾರೆ. ಗಮನಿಸ್ತಾ ಇದ್ವಿ, ಬಟ್ಟೆ ಒಗೆದ ನಂತರ ಕೂಡ ರಕ್ತದ ಕಲೆ ಇರುತ್ತೆ ಆ ಪ್ಯಾಂಟ್ ಮೇಲೆ, ಶರ್ಟ್ ಮೇಲೆ. ಈ ಬಗ್ಗೆ ಸಂಶೋಧನೆ ಮಾಡಿರುವ ಬಗ್ಗೆ ಉಲ್ಲೇಖ ಇದೆ. ಲಾಂಡ್ರಿ ಡಿಟರ್ಜೆಂಟ್ನಲ್ಲಿ ಬಟ್ಟೆ ಒಗೆಯುವ ಮುಖೇನ ಸಂಶೋಧನೆಯನ್ನ ಕೂಡ ಮಾಡಿದ್ದಾರೆ ಪ್ರಾಕ್ಟಿಕಲ್ ಆಗಿ. ಬ್ಲಡ್ ಸ್ಯಾಂಪಲ್ ಅನ್ನೋದು ಬಯಾಲಜಿಕಲ್ ಸಾಕ್ಷ್ಯ. ಇದನ್ನ ಬಟ್ಟೆಗಳ ಒಗೆದ ಬಳಿಕವೂ ಪತ್ತೆ ಮಾಡಬಹುದು. ಬಟ್ಟೆಗಳನ್ನು ವಾಶ್ ಮಾಡಿದ ನಂತರವೂ ಕೂಡ ಅದರಲ್ಲಿ ಬ್ಲಡ್ ಇರುತ್ತೆ. ಬಯಾಲಜಿಕಲ್ ಸಾಕ್ಷ್ಯ ಅದು ಬ್ಲಡ್ ಸ್ಯಾಂಪಲ್ ಅನ್ನೋದು. ಒಗೆದ ಬಳಿಕವೂ ಕೂಡ ಪತ್ತೆ ಮಾಡಬಹುದು. ಅದು 40ರಿಂದ 60 ಡಿಗ್ರಿ ಉಷ್ಣಾಂಶದಲ್ಲಿ ಬಟ್ಟೆ ವಾಶ್ ಮಾಡಿದ್ರೂ ಕೂಡ ಪತ್ತೆ ಮಾಡಬಹುದು ಅಂತ ಹೇಳಿ ಪ್ರಸನ್ನ ಕುಮಾರ್ ಹೇಳ್ತಾರೆ. ಜೊತೆಗೆ ಇದನ್ನ ಸಾಕ್ಷ್ಯವಾಗಿ ಪರಿಗಣಿಸಬಹುದು ಅಂತ ಕೂಡ SPP ವಾದವನ್ನ ಮಂಡನೆ ಮಾಡ್ತಾರೆ. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ವಾದ ನಡೀತಾ ಇದೆ ಅಂತ ಹೇಳಿ. ಬಟ್ಟೆ ಒಗೆದ ನಂತರ ಕೂಡ ರಕ್ತದ ಕಲೆ ಇರುತ್ತದೆ. ಈ ಬಗ್ಗೆ ಸಂಶೋಧನೆ ಮಾಡಿರುವ ಬಗ್ಗೆ ಉಲ್ಲೇಖ ಇದೆ. ಲಾಂಡ್ರಿ ಡಿಟರ್ಜೆಂಟ್ನಲ್ಲಿ ಬಟ್ಟೆ ಒಗೆಯುವ ಮುಖೇನ ಸಂಶೋಧನೆ ಮಾಡಲಾಗಿದೆ. ಬ್ಲಡ್ ಸ್ಯಾಂಪಲ್ ಅನ್ನೋದು ಬಯಾಲಜಿಕಲ್ ಸಾಕ್ಷ್ಯ. ಇದನ್ನ ಬಟ್ಟೆಗಳನ್ನ ಒಗೆದ ಬಳಿಕವೂ ಕೂಡ ಪತ್ತೆ ಮಾಡಬಹುದು. ಅದು 40ರಿಂದ 60 ಡಿಗ್ರಿ ಉಷ್ಣಾಂಶದಲ್ಲಿ ಒಗೆದ್ರೂ ಪತ್ತೆ ಮಾಡಬಹುದು. ಇದನ್ನ ಸಾಕ್ಷ್ಯವಾಗಿ ಪರಿಗಣಿಸಬಹುದು ಅಂತ SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾರೆ. ಈ ಲುಮಿನಲ್ ಅನ್ನೋದು ಒಂದು ಕೆಮಿಕಲ್. ಬಟ್ಟೆಯನ್ನ ವಾಶ್ ಮಾಡಿದ್ದರೂ ಹಿಮೋಗ್ಲೋಬಿನ್ ಅಂಶ ಹೋಗಿರೋದಿಲ್ಲ. ಯಾವ ಬಟ್ಟೆಯ ಮೇಲೆ ರಕ್ತದ ಕಲೆ ಇರುತ್ತದೆಯೋ ಅದರ ಮೇಲೆ ಲುಮಿನಲ್ ಕೆಮಿಕಲ್ ಬಳಿಯಲಾಗುತ್ತದೆ. ಆಗ ಹಿಮೋಗ್ಲೋಬಿನ್ ಜೊತೆ ವರ್ತಿಸುವ ಲುಮಿನಲ್ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣ ಉತ್ಪಾದಿಸುತ್ತದೆ. ಈ ದ್ರಾವಣವನ್ನ ಸಂಗ್ರಹಿಸಿ ಅದರಿಂದ DNA ಸಂಗ್ರಹ ಮಾಡಲಾಗುತ್ತದೆ. ಇದು ಸಂಶೋಧನೆ. ಗಮನಿಸ್ತಾ ಇದ್ದೀವಿ, ಲುಮಿನಲ್ ಅನ್ನೋದು ಒಂದು ಕೆಮಿಕಲ್. ಬಟ್ಟೆಯನ್ನ ವಾಶ್ ಮಾಡಿದ್ರೂ ಕೂಡ ಹಿಮೋಗ್ಲೋಬಿನ್ ಅಂಶ ಹೋಗಿರೋದಿಲ್ಲ. ಅಲ್ಲಿ ಯಾವ ಬಟ್ಟೆಯ ಮೇಲೆ ರಕ್ತದ ಕಲೆ ಇರುತ್ತದೆಯೋ ಅದರ ಮೇಲೆ ಲುಮಿನಲ್ ಕೆಮಿಕಲ್ ಅನ್ನ ಬಳಿಯಲಾಗುತ್ತೆ. ಆಗ ಹಿಮೋಗ್ಲೋಬಿನ್ ಜೊತೆಗೆ ವರ್ತಿಸುವಂತ ಲುಮಿನಲ್ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣವನ್ನ ಉತ್ಪಾದನೆ ಮಾಡುತ್ತೆ. ಈ ದ್ರಾವಣವನ್ನ ಸಂಗ್ರಹಿಸಿ ಅದರಿಂದ DNA ಸಂಗ್ರಹಿಸಲಾಗುತ್ತದೆ. ಅದೇ ರೀತಿಯಾಗಿ ಈ ಸಂಶೋಧನೆಯೂ ಕೂಡ ಆಗಿರೋದು. ಅಂದ್ರೆ ಬಟ್ಟೆ ಒಗೆದ ನಂತರ ಕೂಡ ರಕ್ತದ ಕಲೆ ಇರುತ್ತದೆ. ಈ ಬಗ್ಗೆ ಸಂಶೋಧನೆ ಕೂಡ ನಡೆದಿದೆ ಅಂತ ಹೇಳಿ SPP ಏನು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಉತ್ತರ ಇದು. ಯಾವ ರೀತಿಯಾಗಿ ಸಂಶೋಧನೆ ಮಾಡ್ತಾರೆ ಅಂತ ಹೇಳಿ. ಬ್ಲಡ್ ಸ್ಯಾಂಪಲ್ ಅನ್ನೋದು ಬಯಾಲಜಿಕಲ್ ಸಾಕ್ಷ್ಯ. ಇದನ್ನ ಬಟ್ಟೆಗಳನ್ನ ಒಗೆದ ಬಳಿಕವೂ ಕೂಡ ಪತ್ತೆ ಮಾಡಬಹುದು. 40ರಿಂದ 60 ಡಿಗ್ರಿ ಉಷ್ಣಾಂಶದಲ್ಲಿ ಒಗೆದ್ರೂ ಕೂಡ ಪತ್ತೆ ಮಾಡಬಹುದು. ಇದನ್ನ ಸಾಕ್ಷ್ಯವಾಗಿ ಪರಿಗಣಿಸಬಹುದು ಅಂತ SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಸಂಶೋಧನೆ ಮಾಡಿರುವ ಬಗ್ಗೆ ಉಲ್ಲೇಖ ಇದೆ ಅನ್ನೋ ನಿಟ್ಟಿನಲ್ಲಿ ಏನು ಹೇಳಿದಾರಲ್ಲ, ಯಾವ ರೀತಿಯಾಗಿ ಸಂಶೋಧನೆ ಮಾಡಬಹುದು, ಮಾಡಿರಬಹುದು ಅನ್ನೋದನ್ನ ನಾವು ಗಮನಿಸಬಹುದು. ಈ ಲುಮಿನಲ್ ಅನ್ನೋದು ಒಂದು